ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಹಳ ದಿನಗಳವರೆಗೆ ನಾನು ಯಾವುದೇ ರೆಸಿಪಿಯನ್ನು ಹಾಕಿರಲಿಲ್ಲ. ರಜೆಗಳಿತ್ತು, ಊರು ಅಡ್ಡಾಡೋದಾಯಿತು. ಅದಾದಮೇಲೆ ನಮಗೆ ಸ್ವಲ್ಪ 10th ವ್ಯಾಲ್ಯೂಯೇಷನ್ ಇತ್ತು. ಹೀಗಾಗಿ ನಾನು ರೆಸಿಪಿಯನ್ನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ, ಕ್ಷಮೆ ಇರಲಿ. ಇವತ್ತು ಮಾಡಿ ತೋರಿಸಿರುವ ರೆಸಿಪಿ ನಾನು ನಿಮಗೆ ಗಾರ್ಗಿ ಅಂತ ಒಂದು ಸ್ವೀಟ್ ರೆಸಿಪಿ. ಇದು ಗಾರ್ಗಿ ಅಂತ ಗೋಧಿ ಹಿಟ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಸಿಂಪಲ್ಲಾಗಿ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ನಾನು ಗಾರ್ಗಿಯನ್ನು ಹೇಗೆ ನಾನು ಮಾಡಬೇಕು ಅನ್ನೋದು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ವಸ್ತುಗಳು: ಗೋಧಿ ಹಿಟ್ಟು 1 ಕಪ್, 1 ಬೌಲು, ಒಂದು ಅರ್ಧ ಕಪ್ ಅಥವಾ 3/4 ಕಪ್ಪು ಬೆಲ್ಲ. ನಾವು ಜಾಸ್ತಿ ಬೆಲ್ಲ ತಿಂತಾ ಇದ್ದರೆ ಜಾಸ್ತಿ ಹಾಕೋಬೋದು, ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕೋಬೋದು. ಅಡುಗೆ ಸೋಡಾ 1 ಚಿಟಿಕೆ, ಏಲಕ್ಕಿ, ಒಂದು ಸ್ವಲ್ಪ ನೀರು, ಕರಿಯಲು ಎಣ್ಣೆ. ಇಷ್ಟನ್ನು ಯೂಸ್ ಮಾಡ್ಕೊಂಡು ನಾವು ಗಾರ್ಗಿಯನ್ನು ಅಂದರೆ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಅರ್ಧ ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ಕರಗಿಸ್ಕೋತೀನಿ. ನಾನೀಗ ಒಲೆ ಮೇಲಿಟ್ಟು ಬೆಲ್ಲವನ್ನು ಪೂರ್ತಿ ಕರಗಿಸ್ಕೋತೀನಿ. ಬೆಲ್ಲವನ್ನು ಕರಗಕ್ಬಿಟ್ಟಿದ್ದೀನಿ. ಗೋಧಿ ಹಿಟ್ಟನ್ನು 1 ಬೌಲ್ಗೆ ಹಾಕೋತೀನಿ. ಹಾಕೊಂಡು ಚಿಟಿಕೆ ಅಡುಗೆ ಸೋಡಾವನ್ನು ಹಾಕೋತೀನಿ. ಏಲಕ್ಕಿ ಇದೆಯಲ್ಲ, ಏಲಕ್ಕಿ ಪುಡಿ ಹಾಕೋತೀನಿ. ಸ್ವಲ್ಪ ಉಪ್ಪು, 1 ಚಿಟಿಕೆ ಉಪ್ಪನ್ನು ಹಾಕೋತೀನಿ. ಟೇಸ್ಟಿಗೆ, ಸ್ವೀಟ್ ರೆಸಿಪಿ ಟೇಸ್ಟಿಗೆ 1 ಚಿಟಿಕೆಯಷ್ಟು ನಾನು ಉಪ್ಪನ್ನು ಮಿಕ್ಸ್ ಮಾಡ್ಕೋತೀನಿ. ಈಗ ಬೆಲ್ಲವನ್ನು ಇಲ್ಲಿ ಕರಗಲು ಬಿಟ್ಟಿದ್ದೀನಲ್ಲ, ಸ್ವಲ್ಪ ಕರಗಿದ ನಂತರ ಬೆಲ್ಲ ಗಂಟುಗಳಿಲ್ಲದಂಗೆ ಪೂರ್ತಿಯಾಗಿ ಕರಗಲಿ. ನೋಡಿ, ಬೆಲ್ಲ ಪೂರ್ತಿ ಕರಗಿದೆ. ಇದನ್ನು ಸ್ವಲ್ಪ ಬಿಸಿ ಆರಿದ ಮೇಲೆ ನಾವಿಲ್ಲಿ ಗೋಧಿ ಹಿಟ್ಟು ಇಟ್ಕೊಂಡಿದ್ದೀವಲ್ಲ ಬೌಲ್ಗೆ, ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಹಾಕಿ ಗಂಟುಗಳಿಲ್ಲದಂತೆ ಇದನ್ನ ಕಲಿಸ್ಕೊಂಡು ಇಟ್ಕೋಬೇಕು ನಾವು. ಭಾಳ ತೆಳ್ಳಗಾಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ನಮಗೆ. ಸ್ವಲ್ಪ ನೀರು ಹಾಕಿ ನಾನು ಇದನ್ನೇ ವಾಪಸ್ ಹಾಕೋತೀನಿ. ಇದಕ್ಕೆ ಬೆಲ್ಲದಲ್ಲಿ ಹೊಲಿಸಿದ್ರು ಕೂಡ ಅದು ಕೆಳಗಡೆನೇ ಕೂತ್ಕೊಳ್ಳುತ್ತೆ. ಗಂಟುಗಳಿಲ್ಲದೇ ಈ ರೀತಿಯಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡು ನಾನು 5 ನಿಮಿಷ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. 5 ನಿಮಿಷ ನೆನೆಯಲಿ ಅಂತ ಬಿಡ್ತಾಯಿದ್ದೀನಿ. ನಾನು ನೀಟಾಗಿ ಇದನ್ನ ಕೈಲಿ ಒಂದು ಸರಿ ಕಲಿಸ್ಕೊಂಡು ಎಣ್ಣೆ ಇಟ್ಟಿದ್ದೀನಿ. ಅಲ್ಲಿ ಒಲೆ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಅದರಲ್ಲಿ ಫ್ರೈ ಮಾಡ್ತೀನಿ. ಮೀಡಿಯಮ್ ಉರಿ ಇರಲಿ ಸ್ವಲ್ಪ.
ಬೆಲ್ಲದಂತ ಮಕ್ಕಳು ಮೂಗು ಮುರಿಬೋದು, ಆದರೆ ಬಿಸಿ ಬಿಸಿ ಇದು ಮಾಡಿಕೊಟ್ಟಾಗ ಮಕ್ಕಳು ಖುಷಿಯಾಗಿ ತಿಂತಾರೆ. ನಾವು ಈಸಿಯಾಗಿ ಇದನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ಜಾಸ್ತಿ ಕಷ್ಟಪಡ್ದೇ ಈಸಿಯಾಗಿ ಕೂಡ ನಾವು ಇದನ್ನು ಮಾಡ್ಬೋದು. ಸ್ವೀಟ್ ಇಷ್ಟಪಡೋರು ಪದೇ ಸ್ವೀಟನ್ನು ತಿನ್ನಬೇಕು ಅಂತ ಇದ್ದರೆ ಈ ರೀತಿಯಾಗಿ ನಾವು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು. ಇದನ್ನು ನಮ್ಮ ಕಡೆ ಎಲ್ಲ ಗಾರ್ಗಿ ಅಂತಾರೆ. ಇದು ಒಂದು ಸ್ವೀಟ್ ರೆಸಿಪಿ, ಗಾರ್ಗಿ ಅಂತ ಕರೀತಾರೆ. ಕುಂಬಳಕಾಯಿ ಜಾಸ್ತಿ ಎಲ್ಲಿ ಸಿಗುತ್ತೆ ಅದು ಕೂಡ ಕುಂಬಳಕಾಯಿ ತುರಿದು ಅದು ಕೂಡ ಮಾಡ್ತಾರೆ. ನಾವು ಕುಂಬಳಕಾಯಿ ಇಲ್ಲದೇ ಮನೆಯಲ್ಲೇ ಇರೋ ವಸ್ತುಗಳು, ಗೋಧಿ ಹಿಟ್ಟು ನಮ್ಮ ಮನೇಲಿ ಇರುತ್ತೆ, ಮನೆಯಲ್ಲಿರುವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾವು ಈ ರೀತಿಯಾಗಿ ಗಾರ್ಗಿ ತಿನ್ನಬೇಕಂತ ಬಯಸೋರೆಲ್ಲ ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಕೂಡ ಪೌಷ್ಟಿಕಾಂಶ ಇರುತ್ತೆ ಗೋಧಿ ಹಿಟ್ಟಿನಲ್ಲಿ ಕೂಡ. ಈ ರೀತಿಯಾಗಿ ಬೆಲ್ಲದಲ್ಲಿ ಈ ರೀತಿಯಾಗಿ ಮಾಡಿಕೊಟ್ವಿ ಅಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಫ್ರೈ ಆಗಿದೆ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ. ಈ ರೀತಿಯಾಗಿ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ನಾನು ಗೋಧಿ ಹಿಟ್ಟು ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಗಾರ್ಗಿ ಮಾಡೋದು ತೋರಿಸಿದ್ದೀನಿ. ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಪೌಷ್ಟಿಕಾಂಶ ಇರುತ್ತೆ. ಮಕ್ಕಳಿಗೆ ಈ ರೀತಿಯಾಗಿ ನಾವು ಮಾಡಿಕೊಟ್ವಿ ಅಂದರೆ ಖುಷಿಯಾಗಿ ತಿಂತಾರೆ. ಅದೇ ರೀತಿ ನಮಗೂ ಕೂಡ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಸ್ವಲ್ಪ ಕಲಿಸ್ಕೊಂಡು ಈ ರೀತಿಯಾಗಿ ನಾವು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.